ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಕೂಡ ಕಾಯ್ತಿದ್ದಂಥ ಪ್ರೋಮೋ ಅಂತೂ ಬಂತು. ಇವಾಗ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ್ಯಾರಿಗೆ ಕ್ಲಾಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು 100% ಆಗಿ ಇಲ್ಲಿ ಗೊತ್ತಾಗಿದೆ. ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವ್ರಿಗೆ ಕ್ಲಾಸ್ ಸಿಗಲ್ಲ ಅಂತ ಅಂದ್ಬಿಟ್ಟು ಅನಿಸ್ತಿತ್ತು. ಅವ್ರಿಗೂ ಕೂಡ ಇಲ್ಲಿ ಕ್ಲಾಸ್ ತಗೊಂಡಿರಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಫಸ್ಟ್ ಒಂದು ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ ಬನ್ನಿ. ಮಾತು, ಮೆದುವಾದ ಮಾತು, ಎಲ್ಲದ್ರ ಮಧ್ಯೆ ಸರಿಯಾದ ಮಾತು. ಯಾರ ಮಾತು ಸರಿಯಾಗಿತ್ತು, ಯಾರ್ಯಾರ ಮಾತು ಸರಿಯಾಗಬೇಕು. ಎಸ್, ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವಾಗ ಕಿಚ್ಚನ ಪಂಚಾಯಿತಿ ಇನ್ನು ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗುತ್ತೆ. ಪ್ರೋಮೋ ಅಂತೂ ಚಿಂದಿಯಾಗಿದೆ. ಆಲ್ಮೋಸ್ಟ್ ಕ್ಲಾಸ್ ಅಂತೂ ಸಿಗುತ್ತೆ. ಅಶ್ವಿನಿ ಗೌಡ ಅವ್ರಿಗೂ ಸಿಗುತ್ತೆ, ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಸಿಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಪ್ರೋಮೋದಲ್ಲಿ ಅಟ್ ಪ್ರೆಸೆಂಟ್ ತೋರಿಸಿರೋ ಪ್ರಕಾರ ಇಲ್ಲಿ ಸುದಿಯವ್ರಿಗಂತೂ ಬಿಡೋದೇ ಇಲ್ಲ, ಇಲ್ಲಿ ಕ್ಲಾಸ್ ಸಿಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಅವ್ರು ಏನೊಂದು ಮಾತಾಡಿದ್ರು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಕೂಡ ಇಲ್ಲಿ ಮಾತಾಡಿದ್ವಿ. ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಫಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಮಾತು ವ್ಯಕ್ತಿತ್ವಗಳನ್ನ ಗೆಲ್ಸುತ್ತೆ, ಸ್ವಲ್ಪ ಎಡುವುದ್ರೆ ಅದೇ ಮಾತು ವ್ಯಕ್ತಿತ್ವಗಳನ್ನ ಸೋಲಿಸುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಂತಾರಲ್ಲ, ಇದಕ್ಕೇನೆ ಹೇಳೋದು. ಆಲ್ಮೋಸ್ಟ್ ಮಾತಾಡೋಕ್ಕೂ ಮುಂಚೆ 100 ಸತಿ ಅಲ್ಲ 1000 ಸತಿ ಯೋಚನೆ ಮಾಡಿಬಿಟ್ಟು ಇಲ್ಲಿ ಮಾತಾಡಬೇಕಾಗತ್ತೆ. ಇಲ್ಲಿ ಕಾವ್ಯ ಅವ್ರದ್ದು ಮತ್ತೆ ಅಶ್ವಿನಿ ಗೌಡ ಅವ್ರದ್ದು ಏನೊಂದು ಜಗಳ ಆಯಿತು. ಇಲ್ಲಿ ಕಾವ್ಯ ಅವ್ರಿಗೂ ಕ್ಲಾಸ್ ತಗೊಳ್ಳೋ ಒಂದು ಚಾನ್ಸಸ್ ಇದೆ. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಬಕೆಟು ಅಂತ ಅಂದ್ಬಿಟ್ಟು ಹೇಳಿದ್ರು. ಆ ಒಂದು ವಿಚಾರಕ್ಕೆ ಇಲ್ಲಿ ಕ್ಲಾಸ್ ತಗೊಂತಾರೆ. ಮತ್ತೆ ಇಲ್ಲಿ ಗಿಲ್ಲಿ ಅವರು ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಅಶ್ವಿನಿ ಗೌಡ ಅವ್ರ ಹತ್ರ. ಇಲ್ಲಿ ಆಲ್ಮೋಸ್ಟ್ ನೋಡಿರ್ತೀರಾ, ಥೂ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಉಗಿತಾರೆ. ಇದು ಯಾವಾಗ ಅಂತಂದ್ರೆ, ಅಶ್ವಿನಿ ಗೌಡ ಅವರು ಕಳಪೆ ಸಿಕ್ಕಿದಾಗ ಅವ್ರು ಇಲ್ಲಿ ಜೈಲು ಒಳಗಡೆ ಹೋಗ್ತಾರೆ. ಅವಾಗ ಇಲ್ಲಿ ಗಿಲ್ಲಿ ಅವರು ಸ್ವಲ್ಪ ಇಲ್ಲಿ ಟವಲ್ನ ಎಳಿತಾರೆ. ಆ ಒಂದು ಸಿಚುವೇಶನ್ ಅಲ್ಲಿ ಅಶ್ವಿನಿ ಗೌಡರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಗಿಲ್ಲಿಯವ್ರಿಗೂ ಸ್ವಲ್ಪ ಬೈಬಹುದು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಏನಕ್ಕೆ ಅಂತಂದ್ರೆ, ಅವರು ಆ ರೀತಿಯಲ್ಲಿ ರಿಯಾಕ್ಟ್ ಆಗ್ತಾರೆ ಅಂತ ಗೊತ್ತಿದ್ರು ಕೂಡ ನೀವ್ಯಾಕೆ ಇಲ್ಲಿ ಆ ರೀತಿಯಾಗಿ ಮಾತಾಡಿದ್ರಿ, ಯಾರ್ಯಾರ ಹತ್ರ ಎಷ್ಟೆಷ್ಟು ಮಾತಾಡಬೇಕು ಅದನ್ನ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳಬಹುದು ಅಂತ ಅನಿಸ್ತದೆ. ಯಾಕಂದ್ರೆ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಅದೇ ರೀತಿ ಇಲ್ಲಿ ಗೊತ್ತಾಗ್ತದೆ. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಯಾರಿಗೆ ಏನ್ ಬೇಕಾದ್ರೂ ಹೇಳ್ಬೋದು. ಆಲ್ಮೋಸ್ಟ್ ಬಕೆಟು ಗಿಕೆಟು ಅಂತ ಅಂದ್ಬಿಟ್ಟು ಅವ್ರಿಗೆ ಕ್ಲಾಸ್ ಸಿಗುತ್ತೆ. ಬಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಜಾಸ್ತಿ ಇಲ್ಲಿ ಕ್ಲಾಸ್ ಸಿಗೋದು ಇಲ್ಲಿ ಕಾಕ್ರೋಚ್ ಸುದಿಯವ್ರಿಗೆ. ಅದಕ್ಕೆ ಇಲ್ಲಿ ಹೇಳಿದ್ದೇನಪ್ಪ ಅಂತಂದ್ರೆ, ನೋವಾದ ಮಾತು, ಮೆದುವಾದ ಮಾತು, ಇವೆಲ್ಲದರ ಮಧ್ಯೆ ಯಾರ ಮಾತು ಸರಿ ಇತ್ತು, ಯಾರ್ಯಾರ ಮಾತು ಸರಿ ಆಗ್ಬೇಕಿತ್ತು ಅಂತಂದ್ಬಿಟ್ಟು ಹೇಳಿದ್ರಲ್ಲ. ಆಲ್ಮೋಸ್ಟ್ ಯಾರ ಮಾತು ಇಲ್ಲಿ ಸರಿ ಇತ್ತು ಅಂತಂದ್ರೆ, ಇಲ್ಲಿ ರಕ್ಷಿತ್ ಅವ್ರು ಏನ್ ಹೇಳ್ತಾರೆ, ಇವಾಗ ಡಿಸ್ಕಷನ್ ನಡೀತಾ ಇರುತ್ತೆ. ಅಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ, ಕೆಲಸಗಳನ್ನ ಅಲ್ಲಿ ಡಿವೈಡ್ ಮಾಡ್ಕೋಬೇಕಾದ್ರೆ ಅವ್ರು ಯಾವ ಕೆಲಸ ಕೊಟ್ರು ಕೂಡ ನಾನು ಈ ಕೆಲಸ ಮಾಡಲ್ಲ ಅಂತಂದ್ಬಿಟ್ಟು, ಅವ್ರು ಆಗಲ್ಲ ಅಂತಂದ್ಬಿಟ್ಟು ಮಾತು ಆಡೇ ಇಲ್ಲ. ಇಲ್ಲಿ ಸುಮ್ಮನೆ ಇಲ್ಲಿ ಖ್ಯಾತೆ ತೆಗೆದಿದ್ದು ಕಾಕ್ರೋಚ್ ಸುದಿಯವರು. ಅದೇನೇನೋ ವರ್ಡ್ಗಳು ಯೂಸ್ ಮಾಡಿದ್ರು. ಇವಾಗ ನಿಜವಾಗ್ಲೂ ಕೂಡ ಆ ಒಂದು ಪದಕ್ಕೆ ಅರ್ಥನ ಇಲ್ಲಿ ಕಿಚ್ಚ ಸುದೀಪ್ ಅವರು ಕಾಕ್ರೋಚ್ ಸುದಿಯವ್ರ ಬಾಯಲ್ಲೇ ಇಲ್ಲಿ ಹೇಳಿಸ್ತಾರೆ. ಇನ್ಮೇಲೆ ನಾವು ನಿಮ್ಗೆ ಆತರ ಕರಿಬಹುದಾ ಅಂತ ಅಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ ಕಾಕ್ರೋಚ್ ಸುದಿಯವರು ಎಲ್ಲರೂ ಕೂಡ ಇಲ್ಲಿ ಸುಧೀರ್ ಅನ್ನೋ ಬದಲು ಕಾಕ್ರೋಚ್ ಅಂತ ಅಂದ್ಬಿಟ್ಟು ಕರೀತಾರೆ. ಅದು ಪೆಟ್ ನೇಮು. ಇವಾಗ ಈ ಒಂದು ಪೆಟ್ ನೇಮ್ ಏನ್ ಇಟ್ಟಿದ್ರು ಇಲ್ಲಿ ಪಾಪ ರಕ್ಷಿತ್ ಅವ್ರಿಗೆ, ಇಲ್ಲಿ ಅದೇ ರೀತಿ ಕರೆದ್ರೆ ಹೇಗಿರುತ್ತೆ, ಕರೀಲ ಅಂತ ಕೂಡ ಕೇಳಬಹುದು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಸದ್ಯ ಕಿಚ್ಚನ ಪಂಚಾಯಿತಿಲಿ ಈ ಎಲ್ಲಾ ವಿಚಾರಗಳು ಆಲ್ಮೋಸ್ಟ್ ಗಿಲ್ಲಿ ಅವ್ರಿಗೆ, ಕಾಕ್ರೋಚ್ ಸುದಿ ಅವ್ರಿಗೆ, ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆ ಸಿಗಬಹುದು ಕ್ಲಾಸ್ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮ್ಗೇನ್ ಅನ್ನಿಸ್ತು, ಇಲ್ಲಿ ಯಾರಿಗೆ ಹೆಚ್ಚಾಗಿ ಯಾವ ವಿಚಾರಕ್ಕೆ ಕ್ಲಾಸ್ ತಗೋಬೇಕು ಅಂತ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.